ಮ್ಯಾಕ್ಸಿಮಮ್ ಒಂದು 225 ಮಟ್ಟ ಆಗ್ಬೋದು ಸಿಂಗಲ್ ಓನರ್. 225 ಒಂದು 10 ಆಜು ಬಾಜು ಏನಾರ ಬೆಟಕ್ದಾಗ ಆಗ್ಬೋದು. ಫೇವರೇಟ್ ಗಾಡಿ ಅದು ಮಾಡೆಲ್ ಕೇಳಿಲ್ಲ ನೀವು ಇನ್ನೂ. ಮಾಡಲ್ ಏನ್ರಿ ಇದ್ರದ? 2017 ಮಾಡೆಲ್ ಸರ್. ಹಾ ರೀ, 250 ಆಸ್ಪಾಸ್ ಏನಾರ ಆಗ್ಬೋದು. 250 ಮಟ್ಟ ಆಗ್ತೈತ್ರಿ. ಓಕೆ, ಕಡಿಮೆ ಬಜೆಟ್ ಅಂತ ಹೇಳ್ತಾರಲ್ಲ, ಸಣ್ಣ ಫ್ಯಾಮಿಲಿ ಯಾರ ಬೇಕಂದ್ರ ಕಡಿಮೆ ಬಜೆಟ್ ನಾಗ ಬೇಕಂದ್ರ ಸಿಡಾನ್ ಗಾಡಿ ಇದು. ಡಿಕ್ಕಿ ಬರ್ತೈತಿ ಇದಕ್ಕೆ ಹಿಂದೆ. ಹಾ ರೀ, ಸ್ಪೇಸ್ ಬೇಕಾದಷ್ಟು ಇದೆ ಹಿಂದೆ. ಹಾ ರೀ, ನೋಡ್ರಿ ಹಿಂದೆ ಡಿಕ್ಕಿನೂ ಬರ್ತೈತಿ ಇದಕ್ಕೆ ಸ್ನೇಹಿತರ. ಓಕೆ, ಏನ್ ಪ್ರೈಸ್ ಇಟ್ರಿ ಸರ್ ಇದು? ಇದು ಮ್ಯಾಕ್ಸಿಮಮ್ ಒಂದು 225 ಮಟ್ಟ ಆಗ್ಬೋದು ಸಿಂಗಲ್ ಓನರ್. 225. ಓಕೆ, ನೋಡಿ ಸ್ನೇಹಿತರೆ, 225 ಒಳಗೆ 2,25,000 ಒಳಗೆ ಗಾಡಿ ಬೇಕಂದ್ರೆ ಇಲ್ಲಿ ಬರ್ರಿ. KA53 5325 ತಗೊಂಡ್ ಹೋಗ್ಬಿಡ್ರಿ. ಓಕೆ, ಇದೇನ್ ಪ್ರೈಸ್ ಇಟ್ರಿ? 2006 ಮಾಡಲ್, ಥರ್ಡ್ ಓನರ್, ರೀಪಾಸಿಂಗ್ ಫ್ರೆಶ್ ಆಗಿದೆ. ಹಾ ರೀ, ಇದೇನಾರ ಒಂದು 10 ಆಜು ಬಾಜು ಏನಾರ ಬೆಟಕ್ದಾಗ ಆಗ್ಬೋದು ಕಸ್ಟಮರ್ ಕಡಿಮೆ. 110ಕ್ಕೆ ನಿಮ್ಗೆ ಕಾರ್ ಸಿಗತೈತಿ, ಬೈಕ್ ಸಿಗುದಿಲ್ಲ. 110 ಕಾರ್. ಇದು ಮೋಸ್ಟ್ ಡಿಮಾಂಡಬಲ್ ಟಾಟಾ ಇಂಡಿಕಾ ಅಂತಾರೆ ಇದಕ್ಕೆ. ಟಾಟಾ ಇಂಡಿಕಾ ಈಗ ರತನ್ ಟಾಟಾ ಅವ್ರ ಫೇವರೇಟ್ ಗಾಡಿ. ರತನ್ ಟಾಟಾ ಅವ್ರದ್ದು. ನೀವೇ ಹೇಳಿ ಇನ್ನೊಂದ್ಸಲ ಯಾರ ಗಾಡಿ? ನೋಡಿ ಸ್ನೇಹಿತರೆ, ರತನ್ ಟಾಟಾ ಅವ್ರದ್ದು ಫೇವರೇಟ್ ಗಾಡಿ. ಅದು ಮಾಡೆಲ್ ಕೇಳಿಲ್ಲ ನೀವು ಇನ್ನೂ. ಮಾಡಲ್ ಏನ್ರಿ ಇದ್ರದ? 2017 ಮಾಡೆಲ್ ಸರ್. 2017 ಲಾಸ್ಟ್ ಕೊಟ್ಟ ಬಂದಾಗೋ ಟೈಮ್ದಾಗಿಂದ ಫಸ್ಟ್ ಓನರ್ದಾಗ ವೆಹಿಕಲ್ ಐತಿದ. ಏನ್ ಇಟ್ರಿ ಪ್ರೈಸ್ ಇದೆ? ಪ್ರೈಸ್ 230 ಹೇಳ್ತಾರ ಅವ್ರ ಕಸ್ಟಮರ್ ಸರ್. ಹಾ ರೀ, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಓಕೆ ಐತಿ ಇಲ್ಲಿ ಮಟ ಎಲ್ಲ ಗಾಡಿ. ಆವಾಗಿನ ಮಟ ಸಿಂಗಲ್ ಓನರ್. ಹಾ ರೀ, ಗಾಡಿ ಇದು 230 ಹೇಳ್ತಾರ ಸರ್. ಒಂದ್ 2 ಆಜು ಬಾಜು 190 ಮಟ ಮೇ ಬಿ ಏನಾರ ಆಗ್ಬೋದು. ನೋಡ್ರಿ ಸ್ನೇಹಿತರು, 190ಕ್ಕ ಫಸ್ಟ್ ಓನರ್ ಗಾಡಿ ಎಲ್ಲೂ ಸಿಗುದಿಲ್ಲ ನಿಮ್ಗೆ. ಬಂದ್ ವಿಸಿಟ್ ಮಾಡ್ರಿ. 2017 ಮಾಡಲ್. ಓಕೆ, ನೆಕ್ಸ್ಟ್ ರೀ. ಹಾಗೆ ಇನ್ನೊಂದು ಕಡಿಮೆ ಬಜೆಟ್ 280 ಹೇಳ್ತಾರ. 2014 A1 ಹಾ ರೀ, 250 ಆಸ್ಪಾಸ್ ಏನಾರ ಆಗ್ಬೋದು. 250 ಮಟ ಆಗ್ತೈತ್ರಿ. ಓಕೆ, ನೆಕ್ಸ್ಟ್ ರೀ. ಒಂದೈತ್ ನೋಡ್ರಿ, ಕ್ಯಾಂಪರ್. ಓಕೆ, ಪ್ಯಾಸೆಂಜರ್ ಪ್ಲಸ್ ಗೂಡ್ಸ್ ಎರಡು ಬರ್ತಾ ಇದೆ. ಓಕೆ, ಬೇಕಾದ್ರೆ ಪ್ಯಾಸೆಂಜರ್ ಓಡಿರಿ, ಬೇಕಾದ್ರೆ ಗುಡ್ಸ್ ಓಡಿರಿ, ಹಿಂದೆ ನಿಮ್ಮ ಅವ್ರ ಅಡ್ಜಸ್ಟ್ಮೆಂಟ್. ಓಕೆ, ಸಿಂಗಲ್ ಓನರ್ ಇದೆ. ಓಕೆ, 2017 AC, ಪವರ್ ಸ್ಟೀರಿಂಗ್. ಓಕೆ, 6 ಲಕ್ಷ ಹೇಳ್ತಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ. ಎಸ್ ಸರ್. ನೆಕ್ಸ್ಟ್ ಇನ್ನೋವಾ 2013 ಮಾಡಲ್. ಓಕೆ, ಸಿಂಗಲ್ ಓನರ್. ಓಕೆ, ಏನ್ ಪ್ರೈಸ್ ಸರ್ ಇದು? ಹಾ ರೀ, 2013. ಹಾ ರೀ, ಪ್ರೈಸ್ ಕೇಳ್ಬಿಟ್ಟು ಹೇಳ್ತೀನಿ. ಕಸ್ಟಮರ್ ಓಕೆ, ಇದ್ರಿ ಇದು ಎರ್ಟಿಗಾ 2023 ಮಾಡಲ್. 2023 ಮಾಡಲ್. ಓಕೆ, 2023 ಮಾಡಲ್, ಸಿಂಗಲ್ ಓನರ್, ZX. ಓಕೆ, ಬರೀ 40,000 ರನ್ನಿಂಗ್ ಆಗಿದೆ. 11 ಲಕ್ಷ ಹೇಳ್ತಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಎಸ್ ಸರ್. ನೆಕ್ಸ್ಟ್ ರೀ ಸರ್, ಹಂಗೆ ಮೋಸ್ಟ್ ಡಿಮಾಂಡೇಬಲ್ ವೆಹಿಕಲ್ ಅಂತಾರಲ್ಲ, ಬಡವರು ಬಂದು ಎಲ್ಲರಿಗೂ ಆಗುವಂತದ. ಶ್ರೀಮಂತ ಮಾಡ್ಲಿ, ಹಾ ರೀ, ಶ್ರೀಮಂತರು ಯೂಸ್ ಮಾಡ್ಲಿ, ಹಾ ರೀ, ನಮ್ಮ ಮಿಡಿಲ್ ಕ್ಲಾಸ್ ಯೂಸ್ ಮಾಡ್ಲಿ, ಹಾ ರೀ, ಬೇಕಾದವ್ರು ಯೂಸ್ ಮಾಡಬಹುದು. ಇದಕ್ಕೆ ಏನಿದೆ ಅಂದ್ರೆ ಹಾ ರೀ, ಪೆಟ್ರೋಲ್ ವಿತ್ CNG ನೋ ಐತ್ರಿ ಇದಕ್ಕೆ. 30 ಎವರೇಜ್ ಇದೆ ಇದರದು. ಸಿಂಗಲ್ ಓನರ್ ಗಾಡಿ ಇದು. ಹಾ ರೀ, 48,000 ಜೆನ್ಯೂನ್ ರನ್ನಿಂಗ್ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಐತ್ರಿ ಸರ್. ಇದು ಬಾಳ್ನೂರ ಕ್ಲಾಸ್ 1 ಇದೆ ಸರ್. ಸೈಡ್ ತೋರಿಸ್ರಿ, ಇಲ್ಲಿ ತೋರಿಸ್ರಿ. ಓಕೆ, ಸೈಡ್ ತೋರಿಸಿ, ಒಳಗೆ ಇಂಟೀರಿಯರ್ ತೋರಿಸ್ರಿ ಗಾಡಿ. ನೋಡ್ರಿ, ಒಳಗಡೆ ಇಂಟೀರಿಯರ್ ಹಿಂಗೈತ್ ನೋಡ್ರಿ, ಎಕ್ದಮ್ ಪಾಶ್. ನೋಡ್ರಿ, ಟೈರ್ ಗಿಯರ್ ಎಲ್ಲ ಪಾಶ್ ಐತಿ ಗಾಡಿ ಎಕ್ದಮ್. ನೋಡ್ರಿ. ಓಕೆ, ಏನ್ ಪ್ರೈಸ್ ಇಟ್ರಿ ಸರ್ ಇದು? ಸರ್, ಇದು 10 ಹೇಳ್ತಾರ್ರಿ. ಹಾ ರೀ, ಬೆಟರ್ದಾಗ ನೆಗೋಷಿಯಬಲ್ ಆಗ್ತೈತಿ. ಲೋನ್ ಫೆಸಿಲಿಟಿ ಬೇಕಂದ್ರೆ ಲೋನು ಮಾಡಿಸ್ಕೊಡ್ತೀವಿ. ಲೋನು ಮಾಡಿಸ್ಕೊಡ್ತಾರ ನೋಡಿ ಸ್ನೇಹಿತರೆ. ಕಡಿಮೆ ಅಂದ್ರೆ ಒಳ್ಳೆ ಸಿವಿಲ್ ಸ್ಕೋರ್ ಇತ್ತಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕಂಡೀಷನ್ ಅಪ್ಲೈ ಇದಕ್ಕೆ. ಹಾ ರೀ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಬೇಕು. ಇದ್ರೆ ಒಂದು 2 ರಿಂದ 3 ದಿವಸದಾಗ ನಿಮಗೆ ಲೋನ್ ಮಾಡಿಸ್ಕೊಡ್ತೇನೆ. 10 ಹೇಳ್ತಾರ ಸರ್. ಲೋನ್ ಇದಕ್ಕೆ 7 ಲಕ್ಷ ರೂಪಾಯಿ ಲೋನ್ ಆಗ್ತಿದೆ ಗಾಡಿಗೆ. ಉಳಿದ್ ಬರೀ ಮ್ಯಾಲಿನ ಅಷ್ಟೇ ಡೌನ್ ಪೇಮೆಂಟ್, ಮ್ಯಾಗಿನ ಅಷ್ಟೇ ಕೊಡೋದವ್ರಿಗೆ. ಓಕೆ, ನೆಕ್ಸ್ಟ್ ರೀ. ಓಕೆ, ಕಲರ್ ಆಯ್ತು. ಕಲರ್ದಾಗ ಕಲರ್ ನೋಡಕ್ಕಿಲ್ಲ. ಸೆಕೆಂಡ್ ಹ್ಯಾಂಡ್ ಎಲ್ಲ ಕಲರ್ ಅವೈಲೇಬಲ್ ಅದ ನಮ್ಮ ಹತ್ರ. ಓಕೆ, ಇದು ಸಿಲ್ವರ್ ಕಲರ್. ಇದಕ್ಕೆ ಕ್ಯಾರಿಯರ್ ಇದೆ ಕಂಪ್ನಿ. ಓಕೆ, ಮ್ಯಾಲ ಲಗೇಜ್ ಕ್ಯಾರಿಯರ್ನು ಐತಿ. ಲಗೇಜ್ ಕ್ಯಾರಿಯರ್ ಇದೆ ಅದರ ಮ್ಯಾಗ. ಓಕೆ, 2021 ಮಾಡಲ್. ಹಾ ರೀ, ಸಿಂಗಲ್. ಇದು ಪೆಟ್ರೋಲ್ CNG ಸೇಮ್. ಇದು ಎರಡು ಮಾಡಲ್. ಓಕೆ, ಮಾಡಲ್ ಸೇಮ್ ಪ್ರೈಸ್. ಏನ್ ಪ್ರೈಸ್ ಇಟ್ರಿ ಸರ್ ಇದು? 1050 ನೆಗೋಷಿಯಬಲ್. ಇದು ಇನ್ನೂ ಹೆಚ್ಚು ಕಡಿಮೆ ಆಗ್ತೈತ್ರಿ. ಲೋನು ಆಗ್ತೈತಿ. ಓಕೆ, ನೋಡ್ರಿ, ಹಿಂಗೈತಿ ಎಕ್ದಮ್ ಫಾಸ್ಟ್ ಐತಿ. ನೋಡ್ರಿ, ಲೆದರ್ ಕವರ್ ಅದಾವ. ನೋಡ್ರಿ, ಎಕ್ದಮ್ ಗುಡ್ ಕಂಡೀಷನ್ ಅದ. ನೋಡ್ರಿ, ಅದ ಎಕ್ದಮ್ ಮಸ್ತ್ ಅದಾವ ಗಾಡಿಗಳು. ಓಕೆ, ಇದ್ಯಾವ್ದ್ರಿ ಇದು? CNG ಅದು 3 ವೆಹಿಕಲ್ ಸರ್. ಹಾ ರೀ, 4ನೇ ವೆಹಿಕಲ್ ಮತ್ತೊಂದು ಡೀಸೆಲ್ ವೆಹಿಕಲ್. ಇದು ಡೀಸೆಲ್ ರೀ. ಡೀಸೆಲ್ 2018 ಸೆಕೆಂಡ್ ಓನರ್. ಮೀಡಿಯಾ ಆಪ್ಷನಲ್. ಓಕೆ, ಏರ್ಬ್ಯಾಗ್, EBD ಎಲ್ಲ ಬರ್ತದೆ ಸರ್. ಇದು ಎಲ್ಲ ಓಕೆ ಐತಿ ಗಾಡಿ. 825 ಹೇಳ್ತಾರೆ ಸರ್. ಒಂದು 750 ಮಟ್ಟ ಮಾಡ್ಕೊಡ್ತೇನೆ ಅಂತ. ಇದಕ್ಕೆ ಲೋನ್ ಒಂದು 5 ಲಕ್ಷ ಲೋನ್ ಹಾಕಿತ್ತು. ಇದಕ್ಕೆ ಮುಗಿದು ಡೌನ್ ಪೇಮೆಂಟ್. ನೆಕ್ಸ್ಟ್ ರೀ, ಇದು ನಿಸಾನ್ ಟೆರಿನೋ. 14 ಮಾಡಲ್, ಸಿಂಗಲ್ ಓನರ್. ಹಾ ರೀ,
ಇದು ಒಂದು 520 ಹೇಳ್ತಾರ, ಹಾ ರೀ. ಹೆಚ್ಚು ಕಡಿಮೆ ಆಕೈತಿ. ಓಕೆ, ಹಾಗೆ ಬುಲೋರೋ 2018 ನಮ್ಮ ರೈತರ ಬಾಂಧವ್ಯ ಗಾಡಿ ಅಂತ. ಬಾಂಧವ್ಯ ಗಾಡಿನ ರೀ ಇದು, ಗಂಡ ಗಾಡಿ ಬಿಡ್ರಿಪ್ಪ ಇವು. ರೈತರ ಬಾಂಧವ್ಯ ಗಾಡಿ ಅಂತ Okay. ಬಹಳ ಪ್ರೀತಿ ನಮ್ಮ ಕಿಸಾನ್ಗಳು ಅಂತಾರಲ್ಲ, ನಮ್ಮ ರೈತರ ಹೆಮ್ಮೆ ಗಾಡಿ ಇದು. ಓಕೆ, ಏನ್ ಪ್ರೈಸ್ ರೀ ಇದು? ಸಿಂಗಲ್ ಓನರ್ ಆಗಿದೆ ಸರ್, 680 ಹೇಳ್ತಾರ. 2018 ಹಾ ರೀ. ಸಿಂಗಲ್ ಓನರ್ ಬೇಕಲ್ಲ, ಎನಿ ಟೈಮ್ ಬರ್ರಿ. ಲೋನ್ ಬೇಕಂದ್ರೆ 2018 2018 ಫಸ್ಟ್ ಓನರ್ ಐತಿ ವೆಹಿಕಲ್. ಹಾ ರೀ. ನಿಮಗ ಮ್ಯಾಕ್ಸಿಮಮ್ ಒಂದು 625 ಮಟ ಮಾಡ್ಕೊಡ್ತೀನಿ. 18 ಮಾಡಲ್ ಆರು ಶೋರೂಮ್ ದಾಗ ಬಂದ್ ಆಗೈತಿ ಈ ಗಾಡಿ. 625 ಮಾಡ. ಓಕೆ, ಸೆನ್ಸರ್ ವೆಹಿಕಲ್ ಮಾಡಿಬಿಟ್ಟಾರ. ಇದು ನಮ್ಮ ರೈತರ ಬಾಂಧವ ಘಟ್ಟ ಗಾಡಿ. ಗಟ್ಟ ಗಾಡಿ. ಓಕೆ, ನೆಕ್ಸ್ಟ್ ಮಾಡಲ್ ಸಿಂಗಲ್ ಓನರ್ ಆಗೈತಿ ಸರ್ ವೆಹಿಕಲ್. ಹಾ ರೀ. ಇದು 8 ಲಕ್ಷ ಹೇಳ್ತಾರ. ಓಕೆ, ಹೆಚ್ಚು ಕಡಿಮೆ ಆಕೈತಿ. ಇದಕ್ಕೂ ಲೋನ್ ಬೇಕಂದ್ರೆ ರೂಲ್ ಫೆಸಿಲಿಟಿ ಇದೆ ನಮ್ಮ ಹತ್ರ. ಓಕೆ, ಏನ್ ಪ್ರೈಸ್ ಐತಿ ಸರ್ ಇದು? ಇದು 8 ಹೇಳ್ತಾರ ಸರ್, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಓಕೆ, ನೋಡಿ ಡೀಸೆಲ್ ಗಾಡಿ ಸರ್, ಅದು ಡೀಸೆಲ್ ಗಾಡಿನ ಅದು. ಬಾಳ ಡೀಸೆಲ್ ಗಾಡಿ ಮಾಡಿರಪ್ಪ ನೀವು. ಇಕೋ ಇಕೋ ಓಕೆ, ಇಕೋ ಏನ್ ಪ್ರೈಸ್ ಐತ್ರಿ? ಇಕೋ 2020 ಫಸ್ಟ್ ಓನರ್ 70 ರನ್ನಿಂಗ್ ಆಗೈತಿ. ಹಾ ರೀ. 430 ಹೇಳ್ತಾರ್ರಿ, ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ. ಎಸ್ ಸರ್. ಓಕೆ, ಇಕೋ ಬೇಕಾದ್ರೆ ಬಂದ್ ವಿಸಿಟ್ ಮಾಡ್ರಿ. ಹಂಗೆ ಎಕ್ಸ್ಪ್ರೆಸ್ ಇದಾವೆ. ಇದು ಯಾವ್ದ್ರಿ ಇದು? ಬ್ಲಾಕ್, ಇದೊಂದ್ ಮಸ್ತ್ ಐತ್ ನೋಡ್ರಿಪ್ಪ ಗಾಡಿ. ಎಕ್ಸ್ಪ್ರೆಸ್ ಸರ್ ಇದು. ಓಕೆ, ಏನ್ ಪ್ರೈಸ್ ಇಟ್ರಿ ಲಾಸ್ಟ್ ಇದು? 2022 ಮಾಡಲ್ ಕಸ್ಟಮರ್ ವೆಹಿಕಲ್ ಸರ್ ಇದು. 450 ಹೇಳ್ತಾ ಇದಾರ, ಸ್ವಲ್ಪ ಹೆಚ್ಚು ಕಡಿಮೆ ಕಡಿಮೆ ಆಗ್ತೈತಿ. Okay. ಅಲ್ಲಿ ಬರ್ರಿ, ಇನ್ನೊಂದು ಸ್ಪೆಷಲ್ ಗಾಡಿ ಅಂತಾರೆ ಇದಕ್ಕೆ. ಇದು ಯಾವ್ದ್ರಿ ಇದು? ವೆರ್ನಾ. ವೆರ್ನಾ ಇದು ಯಾವ್ದ್ರಿ ಇದು? ವೆರ್ನಾ. ವೆರ್ನಾ 2018 ಮಾಡಲ್. ಇದು ವೆರ್ನಾ 2018 ಸೆಕೆಂಡ್ ಓನರ್. ಸೆಕೆಂಡ್ ಓನರ್. Okay. 80,000 ರನ್ನಿಂಗ್ ಆಗಿದೆ, ಜೆನ್ಯೂನ್. ಓಕೆ, ಸರ್ ಇದರ ಪ್ಲಸ್ ಪಾಯಿಂಟ್ ಏನಂದ್ರೆ ಬರ್ರಿ, ಓಕೆ. ವರ್ನಾದಾಗ ಸನ್ರೂಫ್ ವೆಹಿಕಲ್ ಇದು. ವೆರ್ನಾದಾಗ ಸನ್ ರೂಫ್ ಇದು ಸ್ಲೈಡ್ ಆಗ್ತೈತೆ ಏನ್ರಿ ಇದು? ಹೌದೌದು, ಸ್ಲೈಡ್ ಆಗ್ತೈತಿ. ಓಪನ್ ಆಕೈತಿ ಇದು. ನೋಡಿ ಸ್ನೇಹಿತರೆ, ಸ್ಲೈಡ್ ಆಗ್ತೈತಿ ಇದು. ಓಕೆ, ಏನ್ ಪ್ರೈಸ್? ಇದ್ರ ಜೊತೆ ಸೀಟ್ ಅಲ್ಲಿ ವೆಂಟಿಲೇಟರ್ ಅಂತಾರಲ್ಲ, ಎಸಿ. ಎಸಿ ಸೈಡಿಗೆ ಇದಕ್ಕೆ ಪೂರ ಎಸಿ ಅದು ಬರ್ತೈತಿ. ಪೂರ ಇದರಲ್ಲಿ ಇಂಟೀರಿಯರ್ ಹಿಂಗೈತೆ. ಇಂಟೀರಿಯರ್ ದಾಗ 6 ಸ್ಪೀಡ್ ಗಾಡಿ ಇದು. 6 ಸ್ಪೀಡ್ ಇದೆ. 2018 ಮಾಡಲ್. ಕಸ್ಟಮರ್ 820 ಹೇಳ್ತಾರ, ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ. ಓಕೆ, ನೆಕ್ಸ್ಟ್ ರೀ. ಇನ್ನೋವಾ ಕ್ರಿಸ್ಟಾ. 2000 ಇನ್ನೋವಾ ಕ್ರಿಸ್ಟಾ ಗಾಡಿ. ಫಸ್ಟ್ ಓನರ್ ವಿ. ಹಾ ರೀ. ಫಸ್ಟ್ ಓನರ್ ವಿ ಇದು. ಹಾ ರೀ. ಪೂರ ಶೋರೂಮ್ ಮೇಂಟೈನ್ 154 ರನ್ನಿಂಗ್ ಆಗಿದೆ ಸರ್ ಇದು. ಹಾ ರೀ. ಇದು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂದು 18 ಮಟ್ಟ 18 ಹೇಳ್ತಾರೆ ಕಸ್ಟಮರ್. ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು, ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ. ಓಕೆ, ನೋಡ್ರಿ, ಹೆವಿ ಗಾಡಿ ಯಾರು ನೋಡಾಕತ್ತಿದ್ರ ಬಂದ್ ವಿಸಿಟ್ ಮಾಡ್ರಿ. ಹಾಗೆ ಇನ್ನೊಂದು ವಿ G4 ಓನರ್. ಓಕೆ, 2016 ಮಾಡಲ್. ಓಕೆ. ಶೋರೂಮ್ ಮೇಂಟೆನೆನ್ಸ್ ಪೂರ ಇದು. ಶೋರೂಮ್ ಮೇಂಟೆನೆನ್ಸ್ ಏನ್ ಪ್ರೈಸ್ ಇಟ್ರಿ? 50,000 ರೂಪಾಯಿ ಹೇಳ್ತಾರ. ಹಾ ರೀ. ಬೈಟಕ್ದಾಗ ನಿಮ್ಗೊಂದು 13 ಮಟ್ಟ ಏನಾರ ಆಗ್ಬೋದು. ಇನ್ನೊಂದ್ ಸ್ವಲ್ಪ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೇವೆ ನಿಮಗೆ. ಎಸ್ ಸರ್, ಎಸ್ ಸರ್. ಸಿಂಗಲ್ ಓನರ್ ನೋಡ್ರಿ. ಎಸ್ ಸರ್. ಕ್ರಿಸ್ಟಾ ಮೋಸ್ಟ್ ಡಿಮಾಂಡೇಬಲ್ ವೆಹಿಕಲ್. ಗಾಡಿ ನೈಸ್ ಐತಿ, ಇಂಟೀರಿಯರ್ ಸ್ವಚ್ಛ ಕ್ಲೀನ್ ನೋಡ್ರಿ. 4 ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಬಿಲ್ ಐತಿ ಟೈರ್ ಅಂತ. ಓಕೆ, ಕಸ್ಟಮರ್ ಹಾಕಿದ್ದ. Yes, sir. XU500 W6. ಎಸ್ ಸರ್. ಸಿಂಗಲ್ ಓನರ್ ಇದು. ಸಿಂಗಲ್ ಓನರ್. ಓಕೆ, ನಮ್ಮ ಹತ್ರ ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್. ಸಿಂಗಲ್ ಓನರ್ ಎಷ್ಟು ಅದಾವ್ರಿ ಗಾಡಿಗಳು ನಿಮ್ಮಲ್ಲಿ? ಎಲ್ಲ ಥರ್ಡ್ ಫೋರ್ತ್ ಅಂತಿರ್ತಾರೆ. ನಮ್ಮ ಅರವಿ ಪಾಟೀಲ್ ಕಾರ್ ಸ್ಟಾಕ್ ಯಾರ್ಡ್ದಾಗ ಹಶಮ್ ಮಿರಜ್ಕರ್ ನಮ್ ಕಸ್ಟಮರ್ ಡಿಮಾಂಡ್ ಸಲುವಾಗಿ ಹಾ ರೀ. ಎಲ್ಲ ಸಿಂಗಲ್ ಓನರ್ ಗಾಡಿ ತರಿಸಿದ್ರು. ಬಾರಿ ಗ್ರೇಟ್ ಬಿಡ್ರಿ. ಸಿಂಗಲ್ ಓನರ್ ಗಾಡಿಗಳು ಹೈಯೆಸ್ಟ್ ಅದಾವ ಇವ್ರ ಕಡೆ. ಸಿಂಗಲ್ ಓನರ್ ಗಾಡಿ ಡೀಸೆಲ್ ದಾಗ W6 ಸರ್ ಇದು. ಓಕೆ, ಇದು 6 ಲಕ್ಷ ಕಸ್ಟಮರ್ ಬಂದ್ಬಿಟ್ಟು ಒಂದು 5.5 ಮಟ್ಟ ಆಗ್ಬೋದು. 5.5 ಮಟ್ಟ. ಇದು ಡಿಮಾಂಡೇಬಲ್ ವೆಹಿಕಲ್. ಎಸ್ ಸರ್. ಹಾಗೆ ಇನ್ನೊಂದು ಟಾಟಾ ರತನ್ ಟಾಟಾ ಅವ್ರದ್ದು ಮೋಸ್ಟ್ ಗಟ್ಟಮುಟ್ಟು ಗಾಡಿ. ಗಟ್ಟಮುಟ್ಟು ಗಾಡಿ ಕಲ್ ಇದ್ದಂಗ್ರಿ ಇದು. ಕಲ್ ಇದ್ದಂಗ ಬಿಳಿ ಆನಿನ ಇದೆ. ಓಕೆ, 2018 ಮಾಡಲ್ ಸರ್. ಇದು ಡೀಸೆಲ್ ವೆಹಿಕಲ್. ಇದು ಡೀಸೆಲ್ ವೆಹಿಕಲ್ ರೀ. ಪೆಟ್ರೋಲ್ ಅದ ಏನ್ರಿಪ್ಪ? ಎಲ್ಲಾ ಕಡೆ ಪೆಟ್ರೋಲ್ ಹೆಚ್ಚದಾವ, ನಿಮ್ ಕಡೆ ಡೀಸೆಲ್. ನೋಡಿ ಸ್ನೇಹಿತರೆ, ಇಂಟೀರಿಯರ್ ನೀಟ್ ಇದೆ ನೋಡ್ರಿ ಸರ್. ನೋಡ್ರಿ ಗಾಡಿ ಹೆಂಗೈತಿ ನೋಡ್ರಿ, ಎಕ್ದಮ್ ಜಬರ್ದಸ್ತ್. ನೋಡಾಕು ಹೈಫೈ ಗಾಡಿ ಕಾಣ್ತೈತಿ ಎಕ್ದಮ್. ಏನ್ ಇದು ಕಸ್ಟಮರ್ 780 ಹೇಳ್ತಾ ಇದಾರ. 780. ಓಕೆ, ಅವ್ರ ಕಸ್ಟಮರ್ ಸೇಲ್ ಮಾಡೋದಿದೆ. ಹಾ ರೀ. ಒಂದೇ ಒಂದು ಪ್ರೈಸ್ ಸರ್ ಈ ಗಾಡಿದು. ಇದು ಹಾ ರೀ. 6,29,000 ಒಂದೇ ಒಂದು ಗಾಡಿ ಕೊಡ್ತಾ ಇದೇವಿ. 6,29,000 ಒಂದೇ ಒಂದು ಗಾಡಿ. ಓಕೆ, ನೋಡ್ರಿ ಜಬರ್ದಸ್ತ್ ಗಾಡಿ. ಸಾರಿ ಸರ್, 6 lakh ಅಲ್ಲ. ಓಕೆ, ಹೇಳ್ರಿ, ಇದು ಯಾವ್ದು ಸರ್? ಇದು ಟಾಟಾ ಎಕ್ಸಾ ಸಿಂಗಲ್ ಓನರ್ ಬಿಳಿ ಆನೆ ಅಂತ. ಎಸ್ ಸರ್. ಇದು ಹಟ್ಮುಟ್ ಅಂದ್ರೆ ಬಲ ಗಾಡಿ ಇದಂತ. ರತನ್ ಟಾಟಾ ಅವ್ರದ್ದು ಇದು ಫೇವ್ರೇಟ್ ಗಾಡಿನ. ಹೌದೌದು, ಇದು ನೋಡ್ರಿ, ನೋಡಾಕ್ನು ಲುಕ್ ಐತಿ, ಹೆವಿ ಗಾಡಿ ಕಾಂತೈತಿ ನೋಡಿ ಸ್ನೇಹಿತರ. ಅದ್ಭುತವಾದ ಹೆವಿ ಗಾಡಿ. ಓಕೆ, 2018 ಮಾಡಲ್. ಹಾ ರೀ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಪರ್ ಎಲ್ಲ ಬರ್ತದೆ, ಅವೈಲೇಬಲ್ ಇದೆ. ಹಾ ರೀ. ನಿಮಗೆ ಏನೈತಿ ಕಸ್ಟಮರ್ 780 ಹೇಳತ್ತಾರ. ಹಾ ರೀ. ನಿಮಗೆ ನಿಮ್ ಮುಖಾಂತರ ಬಂದ್ರೆ 7 ಲಕ್ಷ ಮಾಡ್ಕೊಡ್ತೇನೆ. ಓಕೆ, ಇನ್ನೊಂದ್ ಸ್ವಲ್ಪ ಡಿಸ್ಕೌಂಟ್ ಬೇಕಂದ್ರೆ ಇನ್ನೊಂದು 23,000 ರೂಪಾಯಿ ಕಡಿಮೆ ಮಾಡಿಸ್ಕೊಡ್ತೇನೆ. 6,75,000 ಒಂದೇ ಒಂದು ಟಾಟಾ ಎಕ್ಸಾ 2018 ಮಾಡಲ್. ಜಬರ್ದಸ್ತ್ ಗಾಡಿ. ಇನ್ನೋವಾ ಬರುದಿಲ್ಲ ಇದರಲ್ಲಿ. ನಿಮಗೆ ಟಾಟಾ ಎಕ್ಸಾ ಕೊಡತೀನಿ. ಹೆವಿ 675 ಒಂದೇ ಒಂದು ಕೊಡತೀನಿ ಸರ್ ನಿಮಗೆ. ಎಸ್ ಸರ್. ಹಾಗೆ XU ಬೇಕಂತ ಹೇಳಿದ್ರೆ ಸರ್ 5.5 ಲಕ್ಷ ರೂಪಾಯಿ ಕೊಡ್ತೀನಿ ಸರ್. 5.5 ಲಕ್ಷ ರೂಪಾಯಿ ತಗೊಂಡ್ ಹೋಗ್ಬಿಡ್ರಿ. ಓಕೆ, ಹಿಂಗೈತಿ ಸ್ನೇಹಿತರ, ಬಂದು ವಿಸಿಟ್ ಮಾಡ್ರಿ. ಹೊಸ ಗಾಡಿ ಬರ್ತಿರ್ತಾವ, ನಾವು ಅಪ್ಡೇಟ್ ಮಾಡ್ತಿರ್ತೀನಿ. ಬಂದು ಒಂದ್ಸಲ ವಿಸಿಟ್ ಮಾಡ್ರಿ. ನಿಮಗೆ ಕಡಿಮೆ ಬಜೆಟ್ ನಿಂದ ಹೆವಿ ಬಜೆಟ್ ಮಟ್ಟ ಎಲ್ಲಾ ಗಾಡಿಗಳು ಸಿಗ್ತಾವ ನಿಮಗೆ. ಸರ್ ಇದು ಕ್ರೇಟಾ 18-19 ಮಾಡಲ್. ಓಕೆ, 1.4. ಹಾ ರೀ. 1.4 ಇಂಜಿನ್ ಇದು. 1.4 ಇಂಜಿನ್. ಎವರೇಜ್ ಎಷ್ಟಿದೆ ಡೀಸೆಲ್ ಅದ ನಿಮ್ಗೆ ಕಸ್ಟಮರ್ಗೂ ಗೊತ್ತ. ಹೇಳಿದ್ರೆ ನಂಬುದಿಲ್ಲ. ಹೌದು. 1.4 ಮೋಸ್ಟ್ ಡಿಮಾಂಡ್
ಆಮೇಲೆ ಕಸ್ಟಮರ್ ರಿಕ್ವೈರ್ಮೆಂಟ್ ಸಲುವಾಗಿ ತಂದಿದ್ದೇನೆ ಸರ್ ಗಾಡಿ ನಾನು. ಹಾ ಸರ್. ಸಿಂಗಲ್ ಓನರ್ ದಾಗ ಗಾಡಿ ಐತಿ. ಓಕೆ, ಏನ್ ಪ್ರೈಸ್ ಇಟ್ರಿ ಸರ್ ಇದನ್ನ? ಇದರದ್ದು ಪ್ರೈಸ್ ಬಂದ್ಬಿಟ್ಟು ನಿಮಗೆ 780 ಹೇಳ್ತಾರೆ ಸರ್. 780. ನೋಡ್ರಿ ಇಂಟೀರಿಯರ್ ಎಲ್ಲ ಹೆಂಗೆ ಜಬರ್ದಸ್ತ್ ಐತಿ. ಗಾಡಿನೂ ಎಕ್ದಮ್ ಸರ್ ಒಂದೇ ಕಂಡೀಷನ್ ಪ್ರೈಸ್ ಐತಿ. ನಿಮಗೆ ಫೈನಲ್ ಪ್ರೈಸ್ ಮಾಡ್ಕೊಡ್ತೇನೆ ನಿಮಗೆ. ಇದು 725 ಒಂದೇ ಒಂದ್ ರೇಟ್, ನೋ ಬಾರ್ಗೇನಿಂಗ್. 725 ಒಂದೇ 725 ಒಂದೇ ರೇಟ್. ಒಂದೇ ರೇಟ್. ನೋಡ್ಬಿಡ್ರಿ, ಗಾಡಿ ಗುಡ್ ಕಂಡೀಷನ್ ಐತಿ. ರಿಚ್ ಕಾಂತೀರಿ ಗಾಡಿ ಒಳಗೆ. ಹಾಗೆ ಇನ್ನೊಂದು ಕ್ರೇಟಾ ನ್ಯೂ ಶೇಪ್ ದಾಗ ಅಂತ. ಓಕೆ, 2021 ಮಾಡಲ್. ಓಕೆ. ಆಮೇಲೆ ಇದು ಪ್ಯಾನೋರಿಕ್ ಸನ್ರೂಫ್ ಬರ್ತೈತೆ. ತೋರಿಸಿದ್ರು ದೊಡ್ಡ ಸನ್ರೂಫ್ ಬರ್ತೈತೆ. ಇಲ್ಲಿ ನೋಡ್ರಿ, ಇಲ್ಲಿ ದೊಡ್ಡ ಪೂರ ಸನ್ರೂಫ್ ಮ್ಯಾಲಿನ ಟಾಪ್ ಎಬ್ಬಿಸ್ಬಿಡ್ಬೋದು ನೀವು ಪೂರ್ತಿ. ನೋಡ್ರಿ ಇಲ್ಲಿ. ಪೂರ ಓಪನ್ ಆಕೈತಿ ಇದು. ಪೂರ ಓಪನ್ ಆಕೈತಿ. ಪೂರ ಓಪನ್. ನೀವು ಆರಾಮ ಓಕೆ, ಜಾಲಿ ಜಾಲಿ ಎಕ್ದಮ್ ಜಾಲಿ. ಆಕಾಶ ನೋಡ್ಕೊಂತ ಜರ್ನಿ ಮಾಡ್ಬೋದು. ಹೌದು ಸ್ನೇಹಿತರೆ, ಇದು ಗಾಡಿ ಟೈರ್ ಹಾಕಿದಾರೆ 4. ಇದರದ್ದು ಬಿಲ್ ಅವೈಲೇಬಲ್ ಇದೆ ಮೇ ಬಿ ಕಸ್ಟಮರ್ ಹತ್ರ. ಎಸ್ ಸರ್. ಕಲರ್ ಬಾಕ್ಸ್ 14,50,000 ಹೇಳ್ತಾರ. ಒಂದು ನಿಮಗೆ ಫೈನಲ್ ರೇಟ್ ಬಂದ್ಬಿಟ್ಟು ಒಂದು 13 ಲಕ್ಷ ಮಟ್ಟ ಮಾಡಬಹುದು. ಓಕೆ, ನೆಕ್ಸ್ಟ್ ಹಾಗೆ ಇನ್ನೊಂದು ಕಿಯಾ ಸೆಲ್ಟೋಸ್. ಇದು ಡೀಸೆಲ್ ವೆಹಿಕಲ್. ಇವು ಎರಡು ಡೀಸೆಲ್ ವೆಹಿಕಲ್. ಅವು ಎರಡು ಡೀಸೆಲ್ ವೆಹಿಕಲ್. ಏನ್ ಡೀಸೆಲ್ ವೆಹಿಕಲ್ ತಂದಿರಿಪ್ಪ ನೀವು ಈ ಸಲ? ಏನ್ ಸರ್, ಮಂದಿಗೆ ಅನುಕೂಲ ಇದೆ ಫುಲ್. ನಮ್ ಕಸ್ಟಮರ್ ಖುಷ್ ಆದ್ರೆ ನಾವು ಖುಷ್ ಸರ್. ಎಸ್ ಸರ್. ಎಲ್ಲ ನಮ್ ಕಸ್ಟಮರ್ ಆಶೀರ್ವಾದ ಬೇಕು ನಮ್ಗೆ. ಎಷ್ಟೋ ಮಂದಿ ಇದನ್ನ ಇನ್ನೂ ಮಟ್ಟ ಡಿಮ್ಯಾಂಡ್ ಐತಿ ನಿಮ್ದು. ಆರ್ ವಿ ಪಾಟೀಲ್ ಕಸ್ಟಮರ್ ಒಯ್ದವ್ರು ಯಾರು ಕಂಪ್ಲೇಂಟ್ ಹೇಳಿಲ್ಲ. ಮಾಡಿದ್ರಿ ನೀವು. ಇದು ಆಫೀಸ್ ಕನ್ಸ್ಟ್ರಕ್ಷನ್ ಚಾಲು ಸ್ನೇಹಿತರ, ಒಂದ್ ವರ್ಷದಿಂದ ಮಾಡಿದ್ರು. ಒಳಗಡೆ ಅಲ್ಲೂ ಹೋಗೋಣ್ರಿ. ಕಿಯಾ ಸೆಲ್ಟೋಸ್. ಇದು SUV ಗಾಡಿ ವೆಹಿಕಲ್ ಬರ್ತೈತಿ. ಇದು ಮೋಸ್ಟ್ ಡಿಮಾಂಡೇಬಲ್ ಐತಿ ಇದು ವೆಹಿಕಲ್. ಹಾ ರೀ. 2021 ಮಾಡಲ್, ಸಿಂಗಲ್ ಓನರ್, 1,35,000 ಜೆನ್ಯೂನ್ ರನ್ನಿಂಗ್ ಶೋರೂಮ್ ಮೇಂಟೆನೆನ್ಸ್, ನಾನ್ ಆಕ್ಸಿಡೆಂಟ್ ವೆಹಿಕಲ್. ಇದು ಬಂದ್ಬಿಟ್ಟು ನಿಮ್ಗೆ ಕಸ್ಟಮರ್ 1180 ಹೇಳ್ತಾ ಇದಾರೆ ಕಸ್ಟಮರ್. 1180. ಓಕೆ, ನಿಮಗೆ ಲಾಸ್ಟ್ ಫುಲ್ ಅಂಡ್ ಫೈನಲ್ 10,000 ಮಾಡ್ಕೊಡ್ತೇನೆ ಸರ್. ಒಂದೇ ಒಂದ್ ರೇಟಾ ಸರ್ ಇದು? ಸ್ನೇಹಿತರೆ, SUV ಒಳಗ ಎಲ್ಲೂ ಸಿಗುದಿಲ್ಲ. ಈ ರೇಟ್ ನಿಮಗೆ ಕರ್ನಾಟಕ ವೆಹಿಕಲ್ ಕೊಡತ್ತೇನೆ. ದಿಲ್ಲಿ, ಹರಿಯಾಣ, ಇಂಟ್ರೆಸ್ಟೇಟ್ ಇಲ್ಲ. ಓನ್ಲಿ ಪ್ಯೂರ್ ನಮ್ಮ ಕರ್ನಾಟಕ ಮಂದಿಗೆ ಕರ್ನಾಟಕ ವೆಹಿಕಲ್ ತಂದೇನೆ ಸರ್. ನನ್ನ ಆಫೀಸ್ ಯಾವ್ದಾರು ನೋಡಿದಿರ ಅದರ್ ಸ್ಟೇಟ್ ಗಾಡಿ? ಯಾವೂ ಇಲ್ಲ, ಒಂದೂ ಇಲ್ಲ. ನನ್ನ ಆಫೀಸ್ ಎಲ್ಲ ಕರ್ನಾಟಕ ಪ್ಯೂರ್ ಕರ್ನಾಟಕ ವೆಹಿಕಲ್ ಗಾಡಿ. ಫಸ್ಟ್ ಓನರ್ ಗಾಡಿನೇ ಹೆಚ್ಚು. ಈಗ ನಾವು ಬಂದೇವಿ ಇಲ್ಲಿ ನೋಡ್ರಿ, ಆರ್ ವಿ ಪಾಟೀಲ್ ಕಾರ್ ಶಾಪ್ ಯಾರ್ಡಿಗೆ. ಇಲ್ಲಿ ನೋಡ್ರಿ ಸರ್ ಅದಾರ ಇವ್ರ ಶಾಪ್ ಒಳಗ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ನಮ್ಮಲ್ಲಿ ಎಲ್ಲಾ ತರ ಲೆವೆಲ್ ಜನ ಇರ್ತಾರೆ. ಅವರಿಗೆ ಅನುಕೂಲ ಆಗುವಂಗ ಅವ್ರ ಕನಸು ಇರ್ತೈತಿ ಕಾರ್ ತಗೋಬೇಕಂತೇಳಿ. ಎಲ್ಲಾ ತರ ಜನಗಳಿಗೆ ಅನುಕೂಲ ಆಗುವಂಗ ನಿಮ್ಮ ಶಾಪ್ ಒಳಗ ಎಷ್ಟನೇ ಅಮೌಂಟ್ ನಿಂದ ಎಷ್ಟನೇ ಮಾಡೆಲ್ ದಿಂದ ಗಾಡಿಗಳು ಸ್ಟಾರ್ಟ್ ಆಗ್ತವೆ? ಸರ್ ನಮ್ಮ ಕಡೆ 2025 ಮಟ್ಟ ವೆಹಿಕಲ್ಸ್ ಅವೈಲೇಬಲ್ ಇದೆ ಸರ್ ನಮ್ಮ ಹತ್ರ. ಎಸ್ ಸರ್. ಕಡಿಮೆ ಮಾಡೆಲ್ ಅಂದ್ರೆ ಈ ಮಾರುತಿ 800 ತೋರಿಸಿದಲ್ಲ, ರೈಟ್. 50, 55, 40, 45 ಮಟ್ಟ ನೀವೇ ಆಗ್ತೈತಿ. ಓಕೆ. ಅಲ್ಲಿಂದ ಹಿಡಿದ ಒಂದು 2 ಲಕ್ಷ, 3 ಲಕ್ಷ, 4 ಲಕ್ಷ ಹಂಗೆ ವೆರೈಟಿ ಅಂದ್ರೆ ವೆಹಿಕಲ್ಸ್ ಬೇರೆ ಬೇರೆ ಮಾಡಲ್ ಅದ್ರ ತಕ್ಕ ರೇಟ್ ಇರ್ತೈತೆ ಪ್ರೈಸ್ ವೆಹಿಕಲ್ಸ್ ಅದ. ಓಕೆ. ಅದ್ರ ಲೋನ್ ಫೆಸಿಲಿಟಿ ಬೇಕಂದ್ರೆ ಲೋನ್ ಫೆಸಿಲಿಟಿ ಇದೆ ನಮ್ಮ ಹತ್ರ. ಓಕೆ. ಅದ್ರದ್ದು ಏನೈತಂದ್ರೆ ನಿಮ್ದು ಡಾಕ್ಯುಮೆಂಟ್ಸ್ ಬೇಕಾಗ್ತೈತಿ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅದಕ್ಕೆ ಸ್ವಲ್ಪ ಕಂಡೀಷನ್ಸ್ ಇದಾವ. ಅದು ಓಕೆ ಇತ್ತಂದ್ರೆ ನಿಮ್ಗೆ ಲೋನ್ ಆಗ್ತೈತಿ, ಅಪ್ಲೈ ಆಗ್ತೈತಿ. ಅದಿಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗ್ತೈತಿ. ಸಿವಿಲ್ ಎಲ್ಲ ಓಕೆ ಇರ್ಬೇಕು, 700+ ಇರ್ಬೇಕು ಸಿವಿಲ್. ಅದೆಲ್ಲ ಆತಂದ್ರೆ ನಿಮ್ಗೆ ಲೋನ್ ಅವೈಲೇಬಲ್ ಇದಾವ. 2014 ಮೇಲ್ಗಡೆ ಇರುವ ಗಾಡಿಗೆಲ್ಲ ಲೋನ್ ನಮ್ಮ ಹತ್ರ ಅವೈಲೇಬಲ್ ಇದೆ. ಒಳಗಿಂದ ಲೋನ್ ಕೊಡೋದಿಲ್ಲ ಈಗ. ಫೈನಾನ್ಸ್ ಆಗ್ಲಿ ಯಾವ್ದಾಗ್ಲಿ ಬೇರೆ ತರ 108 ಬ್ಯಾಂಕ್ಸ್ ಇದಾವ. 2014 ಮೇಲ್ಗಡೆ ವೆಹಿಕಲ್ ಲೋನ್ ಆಗ್ತೈತಿ. ಓಕೆ ಸರ್. ಆಮೇಲೆ ನೆಕ್ಸ್ಟ್ ಇನ್ನೊಂದ್ರಿ, ಈಗ ನಿಮ್ಮಲ್ಲೇ ಡೀಸೆಲ್ ಇಂಜಿನ್ ಹೆಚ್ಚದವು, ಪೆಟ್ರೋಲ್ ಇಂಜಿನ್ ಹೆಚ್ಚದವು, CNG ಹೆಚ್ಚದ, ಯಾವ ಗಾಡಿ ಮತ್ತೆ ಯಾವ ಮಾಡಲ್? ಸರ್ ಡೀಸೆಲ್ ವೆಹಿಕಲ್ ಆಲ್ಮೋಸ್ಟ್ ನಿಮ್ಗೆ ತೋರಿಸಿದ್ದೀವಿ. ಹೌದು, ಈ ವಿಡಿಯೋದಾಗ ಅದಾವ್ರಿ. ಇನ್ನೋವಾ ಕ್ರಿಸ್ಟಾ 2 ಇದಾವ ನಮ್ಮ ಹತ್ರ. 2018 ಇದೆ, 2016 ಇದೆ, 2024 ಇದೆ ಇನ್ನೊಂದು ವೆಹಿಕಲ್, ಅದು ಹೊರಗಡೆ ಹೋಗಿದೆ. 2024 23,000 Z ವೆಹಿಕಲ್ ಅದು ಈಗ ನಮ್ಮ ಹತ್ರ ಸ್ಟಾಕ್ ಇಲ್ಲ, ಕಸ್ಟಮರ್ ಕಡೆ ಇದೆ, ನಾಳೆ ಬರ್ತದೆ ವೆಹಿಕಲ್. ಆಮೇಲೆ ಆಲ್ಟೋ ನಿಮ್ಮಲ್ಲಿ ಎಷ್ಟರಿಂದ ಸ್ಟಾರ್ಟ್ ಆಗ್ತಾವೆ? ಆಲ್ಟೋ 1,10,000 ಅಂತ ಬರೀ 1,10,000 ಚಲೋ ಆಗ್ತೈತಿ. ಒಂದ್ 2 ವೆಹಿಕಲ್ ಇದಾವೆ ಅಷ್ಟೇ, ಬಾಳ ಇಲ್ಲ. ಬರೀ 1,10,000 ನಿಮ್ಗೆ ಆಲ್ಟೋ ಸಿಗ್ತೈತಿ, ಬೈಕು ಬರೋಂಗಿಲ್ಲ. ವಿಸಿಟ್ ಮಾಡ್ರಿ. 2 ವೆಹಿಕಲ್ ಇದಾವೆ ನಮ್ಮ ಹತ್ರ, ಬಹಳ ಇಲ್ಲ. ಬರೀ ಎರಡ ಗಾಡಿ ಅದಾವ ಅಂತ ಮತ್ತೆ ನೀವು ಗಾಡಿ ಹೋದ್ಮೇಲೆ ಬಂದ್ ಕೇಳಬೇಡ. ದಯವಿಟ್ಟು ಹೇಳ್ತೀನಿ, ಆಫೀಸ್ ನಂಬರ್ ಕೊಡ್ತೇನೆ ನಿಮ್ಗೆ. ಅವರಿಗೆ ವಿಡಿಯೋ ಮುಟ್ಟಿದ ಕೂಡಲೇ ಎನ್ಕ್ವೈರಿ ಮಾಡ್ರಿ. ಒಂದ್ 10-15 ದಿನ ಒಳಗೆ ಗಾಡಿ ಬೇಕಂದ್ರೆ ಬಂದ್ ತಗೊಂಡ್ ಹೋಗ್ಬಿಡ್ರಿ. ಆಮೇಲೆ ಬಾಳ ದಿನ ಆದ್ರೆ ಗಾಡಿ ತಗೊಂಡ್ ಹೋಗಿರ್ತಾರ, ಆಮೇಲೆ ಸಿಗುದಿಲ್ಲ. ಓಕೆ. ಮತ್ತೆ ಹಿಂಗೈತಿ ಇವ್ರದ್ದು ವ್ಯವಹಾರ ಹೆಂಗಂತಂದ್ರೆ, ನಮ್ಮ ವ್ಯವಹಾರ ಕಮಿಷನ್ ಆಧಾರದ ಮೇಲೆ ಐತಿ. ಇತ್ತಾಗ ತಗೊಂಡವ್ರ ಕಡೆಯಿಂದನೂ ಆತು, ಕೊಟ್ಟವ್ರ ಕಡೆಯಿಂದನೂ ಆತು. ಎಷ್ಟು ಪರ್ಸೆಂಟ್ ಇರ್ತೈತೆ ಅನ್ನೋದನ್ನ ನೀವು ಹೇಳಕ್ ಬಯಸ್ತೀರಿ? ಓಕೆ. ಓಕೆ. ಅವ್ ಗಾಡಿಗಳು ಹೆಂಗಿರ್ತೈತೆ ಅದ್ರ ಮೇಲೆ. ಓಕೆ. ಹಿಂಗಾಗಿ ಕ್ಲಿಯರ್ ವ್ಯವಹಾರ ಐತಿ ಸ್ನೇಹಿತರೆ. ಕಾಗದ ಪತ್ರ ಎಲ್ಲ ಕ್ಲಿಯರ್ ಇರ್ತೈತಿ ಇವ್ರ ಕಡೆ. ಫಸ್ಟ್ ಓನರ್ ಗಾಡಿಗಳು ಹೆಚ್ಚದಾವ, ಡೀಸೆಲ್ ಇಂಜಿನ್ ಗಾಡಿಗಳು ಹೆಚ್ಚದಾವ. ನಿಮ್ಗೆ ಕಡಿಮೆ ಬಜೆಟ್ ಬೇಕಂದ್ರೆ ಕಡಿಮೆ ಬಜೆಟ್ ಸಿಗ್ತೈತಿ, ಹೆಚ್ಚಿಗೆ ಬಜೆಟ್ ಬೇಕಂದ್ರೆ ಹೆಚ್ಚಿಗೆ ಬಜೆಟ್ ಸಿಗ್ತೈತಿ. ಆದಷ್ಟು ಇವ್ರ ನಂಬರ್ ಹಾಕಿರ್ತೀನಿ, ಬಂದು ವಿಸಿಟ್ ಮಾಡ್ರಿ. ಫೋನ್
ರಾತ್ರಿ 6 ಗಂಟೆಗೆ ಆಫೀಸ್ ಕ್ಲೋಸ್ ಆಕೈತಿ. ದಯಮಾಡಿ 6 ಗಂಟೆ ಮೇಲೆ call ಮಾಡಕ್ ಹೋಗ್ಬೇಡ್ರಿ. ದಯಮಾಡಿ, ಯಾಕಂದ್ರೆ ಪಾಪ ಅವ್ರದ್ದು ಪರ್ಸನಲ್ ಲೈಫ್ ಇರ್ತೈತೆ ಅವ್ರದ್ದು ಪಾಪ. ಹಂಗಾಗಿ 9 o'clock to 6 o'clock Yes. ಅಷ್ಟೇ. Yes. 9 AM to 6 PM ಅಷ್ಟ್ ಫೋನ್ ಮಾಡ್ರಿ. ಫೋನ್ ಮಾಡ್ರಿ ಪಾಪ, ಯಾಕಂದ್ರೆ ಲಾಸ್ಟ್ ಟೈಮ್ ಮಾಡಿದ ವಿಡಿಯೋ ಒಳಗೆ ಅವ್ರಿಗೆ ಬಹಳ ಪಾಪ ಇವ್ರು ದಯಮಾಡಿ ಹಾಕ್ಬೇಡ್ರಿ. ಬಂದ್ ವಿಸಿಟ್ ಮಾಡ್ರಿ. ಇದೇ ಧಾರವಾಡದಾಗ ನಿಮ್ಗೆ ಎಲ್ಲಾ ಕಡೆ ಸೆಂಟರ್ ಪಾಯಿಂಟ್ ಧಾರವಾಡ ನಮಗೆ. ಬಂದ್ ವಿಸಿಟ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ ಸರ್. ವಿಡಿಯೋ ನೋಡಿ ಆಮೇಲೆ ಲೈಕ್ ಮಾಡ್ರಿ ಅಂತ ವಿನಂತಿ ಮಾಡ್ತೇನೆ. ಸಪೋರ್ಟ್ ಮಾಡ್ರಿ, ನಾವು ಮುಂದೆ ಬರ್ಬೇಕಂತ ಎಲ್ಲ ನಿಮ್ಮ ಆಶೀರ್ವಾದ ಇರ್ಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಆಮೇಲೆ ಇವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಸ್ನೇಹಿತರೆ ನಾನು ಅದನ್ನ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ. ಫಾಲೋ ಮಾಡ್ರಿ. ನಿಮ್ಗೆ ಯಾವ ಹೊಸ ಗಾಡಿಗಳು ಬಂದ ಕೂಡಲೇ ಅವ್ರು ಅಪ್ಡೇಟ್ ಮಾಡ್ತಿರ್ತಾರೆ. 100%.